ಮತ್ತು ಗಿಲ್ಲಿ ಮತ್ತು ಅಶ್ವಿನಿ ಅವ್ರನ್ನ ರಾಜಾರಾಣಿಯಾಗಿ ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿತ್ತು. ಬಟ್ ಒಂದು ವಿಷಯ, ಗಿಲ್ಲಿ ಈ ಲೆವೆಲ್ ಸೀರಿಯಸ್ ಆಗಿ ಆಡೋದು ನಮಗೆ ಯಾಕೆ ಇಷ್ಟ ಇಲ್ಲ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 12 ರಿವ್ಯೂ. ಮೊನ್ನೆ ಎಪಿಸೋಡು ಕಂಟಿನ್ಯೂ ಆಯಿತು. ದಟ್ ಮೀನ್ಸ್ ಅದೇ ಯಾರು ಫ್ಲಾಗ್ನ ತಗೊಂಬರ್ತಾರೋ ಅವರು ಇನ್ನಿಬ್ಬರನ್ನ ನಾಮಿನೇಟ್ ಮಾಡಬೇಕು. ಅದರಲ್ಲಿ ಕ್ಯಾಪ್ಟನ್ ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅದರಲ್ಲಿ ಇಬ್ಬರಲ್ಲಿ ಒಬ್ಬರನ್ನ ನಾಮಿನೇಟ್ ಮಾಡಬೇಕು ಅಂತ. ಫಸ್ಟ್ ಇದರಲ್ಲಿ ಧನುಷ್ ತೆಗೆದು ಯಾರನ್ನ ನಾಮಿನೇಟ್ ಮಾಡೋದಂದರೆ ಕಾವ್ಯ ಮತ್ತು ಧ್ರುವಂತನ. ನಿಮಗೆಲ್ರಿಗೂ ಗೊತ್ತು ಯಾರನ್ನ ಗಿಲ್ಲಿ ಸೇವ್ ಮಾಡಿರ್ತಾರೆ ಅಂತ. ಆಬ್ವಿಯಸ್ಲಿ ಕಾವ್ಯ. ಓಕೆ, ನಾನು ಇದನ್ನು ಯಾಕೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ, ಸ್ವಲ್ಪ ಇರಿಟೇಟ್ ಆಗ್ತದೆ ಈಗ ಮಾಡ್ತಾರದು ಬರ್ತಾ ಕೆಲವು ವಿಷಯಗಳು ಪಕ್ಕಾ ಗೊತ್ತಾಗ್ತಾಯಿದೆ. ಇದರಲ್ಲಿ ಕಾವ್ಯದ ಏನೂ ಇಲ್ಲ, ಆನ್ಸರ್ ಪ್ರಾಪರಾಗಿ ಮಾಡ್ತಾ ಇಲ್ಲ ಧನುಷ್ಗೆ ಕ್ವಶನ್ಗಳಿಗೆ. ಧ್ರುವಂತ ಆದರೂ ಅಟ್ಲೀಸ್ಟ್ ಮಾಡ್ದ. ಬಟ್ ಸ್ಟಿಲ್ ಧ್ರುವಂತ್ ಕರೆಕ್ಟಾಗಿ ಆನ್ಸರ್ ಮಾಡಿಲ್ಲ. ಧ್ರುವಂತಿಗೆ ಕೇಳಿದ ಕ್ವಶನ್ ಚೆನ್ನಾಗಿತ್ತು ಅಂತ ಕಾವ್ಯ ಅವ್ರಿಗಿಂತ ಧ್ರುವಂತ್ ಅವ್ರದ್ದು ಇದು ಅಂತ ಹೇಳ್ಬಿಟ್ಟು ಧ್ರುವಂತನ ನಾಮಿನೇಟ್ ಮಾಡ್ತಾರೆ. ಓಕೆ, ಇದು ಹೋಗ್ತಾ ಬ್ಯಾಕ್ ಫೈರ್ ಆಗುತ್ತೆ. ಇನ್ನು ಇರೋದು 2 ವಾರ ಪ್ರಾಪರಾಗಿ ಆಡಿದ್ರೆ ಚೆನ್ನಾಗಿರುತ್ತೆ, ನನಗೆ ಗೊತ್ತಿದೆ. ಓಕೆ, ನೆಕ್ಸ್ಟು ಈ ಟಾಸ್ಕ್ ಮುಗೀತು. ಇದರಲ್ಲಿ ಈಗ ಸದ್ಯಕ್ಕೆ ಯಾರ್ಯಾರು ಆಗಿದ್ದಾರೆ ಅಂದರೆ, ಧ್ರುವಂತು, ರಾಶಿಕಾ, ಅಶ್ವಿನಿ, ಸ್ಪಂದನ, ಇಷ್ಟು ಜನ ಆಗಿದ್ದಾರೆ. ನೋಡಬೇಕು ಏನಾಗುತ್ತೆ ಅಂತ ನೆಕ್ಸ್ಟು. ಆಮೇಲೆ ನೆಕ್ಸ್ಟ್ ಡೇ ಶುರುವಾಯಿತು. ನೆಕ್ಸ್ಟ್ ಡೇ ಶುರುವಾಗಿದ್ದ ತಕ್ಷಣ ಇವರು ಅವಾಗ ಗಿಲ್ಲಿ ಹೇಳ್ತಾ ಇದ್ದಲ್ಲ, ನೀನು ಕ್ಯಾಪ್ಟನ್ ಆಗೋಕ್ಕಾಗಿಲ್ಲ, ನಾನು ಕ್ಯಾಪ್ಟನ್ ಆದೆ ಅಂತ. ಬಿಗ್ ಬಾಸ್ ಅದನ್ನೇ ಹಿಡ್ಕೊಂಬಿಟ್ರು. ಇದರಲ್ಲಿ ಒಂದು ಟಾಸ್ಕ್ ಅಂದರೆ ಏನಂದರೆ, ಇದರಲ್ಲಿ ಯಾರು ಅಸಮರ್ಥರೋ ಫಸ್ಟು, ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಇದೆಯಲ್ಲ, ಇದೇ ಲಾಸ್ಟ್ ಕ್ಯಾಪ್ಟನ್. ಅದನ್ನು ಹೇಳ್ತೀನಿ ಫಸ್ಟು. ಲಾಸ್ಟ್ ಕ್ಯಾಪ್ಟನ್, ಈ ಸೀಸನ್ ಲಾಸ್ಟ್ ಕ್ಯಾಪ್ಟನ್, ಈ ಸಲ ಆದರೆ ಅದೇ ಲಾಸ್ಟ್ ಕ್ಯಾಪ್ಟನ್ನು ಫಸ್ಟ್. ಆಮೇಲೆ ಅವರು ಫಿನಾಲೆಗೂ ಹೋಗ್ಬಿಡ್ತಾರೆ ಅವರು. ಆ ಥರ ಇದು ಮಾಡಿದ್ರು. ಸೊ ಗಿಲ್ಲಿ ಈಗ ಕ್ಯಾಪ್ಟನ್ ಆಗಿದ್ದ ಕಾರಣ ಅವ್ರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಇರ್ತಾರೆ ನೆಕ್ಸ್ಟು. ಓಕೆ, ಇವರೆಲ್ಲ ಟಾಸ್ಕ್ ಆಡಿ ಬರಬೇಕು, ಅವ್ರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಆಲ್ರೆಡಿ ಇದ್ದಾರೆ. ಸೊ ಇನ್ನೊಂದು ಟ್ವಿಸ್ಟ್ ಏನು ಕೊಟ್ರಂದರೆ, ಇದರಲ್ಲಿ ಹುಡುಗಿರಲ್ಲಿ ಯಾರು ಅಸಮರ್ಥರೋ ಅವ್ರನ್ನ ರಾಣಿಯಾಗಿ ಇಟ್ಕೋಬೇಕು, ಇವ್ರು ರಾಣಿಯಾಗಿ ಇಟ್ಕೋಬೇಕು ಅಂತ ಹೇಳಿದ್ರು. ಗಿಲ್ಲಿ ಎಕ್ಸ್ಪೆಕ್ಟ್ ಮಾಡಿದ್ದು ಕಾವ್ಯ ಹೆಂಗ ರಾಣಿ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದ. ಟ್ವಿಸ್ಟ್ ಕೊಟ್ಟರು ಬಿಗ್ ಬಾಸು. ಈಗ ಬೇರೆ ಮಿತಿ ಇಲ್ದಿರೆ ಅಶ್ವಿನಿ ಅವ್ರನ್ನ ಅಸಮರ್ಥರು ಬಟ್ ರಾಣಿ ಅವ್ರಿಗೂ ಇದೆ. ಅವರು ಟಾಸ್ಕ್ ಯಾವುದು ಆಡೋಂಗಿಲ್ಲ, ಕ್ಯಾಪ್ಟನ್ಸಿ ಟಾಸ್ಕ್ ಮಾತ್ರ ಆಡಿದ್ರೆ ಸಾಕು. ಬಟ್ ಏನಂದ್ರೆ ರಕ್ಷಿತಾನ್ ಮಾಡ್ಬೋದಿತ್ತು, ಬಟ್ ಅವ್ರನ್ನೂ ಅಸಮರ್ಥರು ಅಂತ ಹೇಳೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇವ್ರನ್ನ ತೊಗೊಂಡ್ರು, ಅಶ್ವಿನಿ ಅವ್ರನ್ನ. ಸೊ ಯಾಕಾದರೂ ತೊಗೊಂಡ್ರು ಅಂತ ಆಯಿತು. ಇವ್ರು ರಾಜ ಡ್ರೆಸ್ಸು, ಅವ್ರ ರಾಣಿ ಡ್ರೆಸ್ಸು ಫಸ್ಟ್ ಬಂದ್ರಲ್ಲ, ಆ ಥರ ಬಂದರು. ಸೊ ಇಲ್ಲಿ ಟಾಸ್ಕು ಶುರುವಾಯಿತು. ಏನು ಟಾಸ್ಕ್ ಅಂತ ಹೇಳಿದ್ರೆ, ಹುಡುಗಿರು ಸಪ್ರೇಟಾಗಿ ಹುಡುಗರು ಸಪ್ರೇಟಾಗಿ ಆಡಬೇಕು. ಇನ್ನೂ ಹುಡುಗರು ಆಡಿಲ್ಲ ಇವತ್ತು. ಹುಡುಗಿರು ಸಪ್ರೇಟಾಗಿ ಯಾರ್ಯಾರು ಆಡಬೇಕಂದ್ರೆ, ರಕ್ಷಿತಾ, ರಾಶಿಕಾ, ಕಾವ್ಯ, ಸ್ಪಂದನ 4 ಜನ ಆಡಬೇಕು. ಉಸ್ತುವಾರಿ ಬಂದು ಗಿಲ್ಲಿ ಮತ್ತು ಅಶ್ವಿನಿ ಅವರು. ಓಕೆ, ಏನಂದರೆ ಟಾಸ್ಕು 4 ಬಕೆಟಲ್ಲಿ ಹೆಸರು ಬರೆದಿರ್ತಾರೆ. ಬಕೆಟ್ ಎಂಟಿ ಇರುತ್ತೆ. ಸೊ ಇನ್ನೊಂದು ಕಡೆ ಬಂದ್ಬಿಟ್ಟು ನೀರು ಬರುತ್ತೆ. ಅವರು ಸರ್ಟನ್ ಟೈಮಲ್ಲಿ ಪೈಪಿನ ನೀರು ಈ ಥರ ಹಾರಿಜಾಂಟಲ್ ಪೈಪ್, ಅದರಿಂದ ನೀರು ಬರುತ್ತೆ. ಸೊ ಅದರಲ್ಲಿ ಹೇಗೆ ಹಿಡಿಬೇಕು ಅಂದರೆ, ಒಂದು ಇದು ಕ್ಯಾಪು, ಆ ಕ್ಯಾಪ್ ಫುಲ್ ಸ್ಪಾಂಜ್ ಇರುತ್ತೆ. ಆ ಸ್ಪಾಂಜ್ ಕ್ಯಾಪಲ್ಲಿ ಅದನ್ನು ತುಂಬ್ಕೊಂಬಂದು ಇಲ್ಲಿ ಹಿಂಡಬೇಕು. ಯಾರು ಇದು ಮಾಡ್ತಾರೋ ಅದು ಯಾರ್ದು ಫೈನಲಾಗಿ ಜಾಸ್ತಿ ನೀರು ಇರುತ್ತೋ ಅವ್ರು ಬಂದು ನೆಕ್ಸ್ಟ್ ಸ್ಟೆಪ್ಗೆ ಹೋಗ್ತಾರೆ, ಇವ್ರು ಬಂದು ಇಲ್ಲೇ ಇರ್ತಾರೆ ಅಂತ. ಓಕೆನಾ. ಇದರಲ್ಲಿ 2 ಸುತ್ತು ನಡೀತು. ಫಸ್ಟ್ ಸುತ್ತಲ್ಲಿ ರಾಶಿಕಾ ಅವ್ರದ್ದು ಜಾಸ್ತಿ ಇತ್ತು. ಇವರು ರಕ್ಷಿತಾ ಅವರು ಆಡಲೇ ನೀರು ತೊಗೊಂಬಂದು ತುಂಬಲೇ ಇಲ್ಲ. ಯಾರ ತುಂಬಿಟ್ರೆ ಅದನ್ನ ಕಾಲದ್ದು ಬಿಡೋದು. ಇದು ಏನು ಸ್ಟ್ರಾಟಜಿ ಅಂತ ಗೊತ್ತಿಲ್ಲಪ್ಪ. ಅಶ್ವಿನಿ ಅವ್ರು ಹೇಳಿರ್ತಾರೆ, ಇದನ್ನು ಆಡಿಬಿಟ್ಟು ಸ್ವಲ್ಪ ನೀರಿಟ್ಟು ಹೊಡೆದ್ರೆ ಅದು ಬೇರೆ ಥರ ಅಂತ ಹೇಳ್ಬಿಟ್ಟು ಅವ್ರು ಡಿಸ್ಕ್ವಾಲಿಫೈ ಮಾಡಿದ್ರು. ಇನ್ನು 3 ಜನ. ಇದರಲ್ಲಿ ಏನು ಟ್ವಿಸ್ಟ್ ಕೊಟ್ಟರು ಅಂದರೆ, ಹುಡುಗರು ಬಂದು ಹೆಲ್ಪ್ ಮಾಡ್ಬೋದು ಅಂತ. ಓಕೆ, ಸೊ ರಘುನು ಮತ್ತು ಧನುಷು ರಾಶಿಕಾ ಅವ್ರಿಗೆ ಹೆಲ್ಪ್ ಮಾಡಿ, ಸ್ಪಂದನ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಸ್ಪಂದನ ಅವ್ರಿಗೆ ಹೆಲ್ಪ್ ಮಾಡಿದ್ರು. ಈ ಕಡೆ ರಾಶಿಕಾ ಅವರಿಗೆ ಇವರು
ನಮ್ಮ ರಘು ಬಂದು ರಾಶಿಕಾಗೆ, ಸ್ಪಂದನಾಗೆ ಒಂದು ಅನುಷು, ಯಾರು ಅಲ್ಲಿ ಕನ್ಫ್ಯೂಸ್ ಆಗ್ತಾಯಿದ್ರು ನೋಡೋವಾಗ. ಫೈನಲಿ ಏನಾಯಿತು, ರಾಶಿಕಾ ಅವ್ರು ವಿನ್ನು. ನೆಕ್ಸ್ಟ್ ಇದಕ್ಕೆ ಹೋದರು. ಇದರಲ್ಲಿ ಕಾವ್ಯ ಮತ್ತು ಸ್ಪಂದನದಲ್ಲಿ ಸ್ವಲ್ಪ ವೇರಿಯೇಷನ್ ಇತ್ತು. ಬಟ್ ಅಲ್ಲಿರೋರು ಎಲ್ಲರಿಗೂ ಗೊತ್ತು ಕಾವ್ಯ ಅವ್ರಿಗಿಂತ ಸ್ಪಂದನ ಅವ್ರದ್ದು ಇದರ ಬಕೆಟಲ್ಲಿರೋ ನೀರು ಸ್ವಲ್ಪ ಜಾಸ್ತಿ ಇದೆ ಅಂತ. ಇದನ್ನು ಎಲ್ಲರೂ ಹೇಳ್ತಾ ಇದ್ದಾರೆ. ಆದರೂ ಗಿಲ್ಲಿ ಇಲ್ಲ ನೋಡ್ತೀನಿ, ಇಲ್ಲ ಕಾವ್ಯ ಅವ್ರು ಜಾಸ್ತಿ ಇರಂಗಿದೆ, ಅದಿರಂಗಿದೆ, ಇದಿರಂಗಿದೆ, ಏನೇನೋ ಕಾವ್ಯವ್ರನ್ನ ಹೆಂಗಾದ್ರೂ ಮುಂದೆ ತೊಗೊಂಡೋಗ್ಬೇಕು ಅಂತ. ಗಿಲ್ಲಿ ನಾವು ಈ ಥರ ನೋಡಿಲ್ಲ ಆ್ಯಕ್ಚುಲಿ. ಯಾಕೋ ಕಾವ್ಯ ಅಂತ ಬಂದರೆ ಮಾತ್ರ ಈ ಥರ ಆಗ್ತಾರೆ. ಬಟ್ ಒಂದು ಜ್ಞಾಪಕ ಇಟ್ಕೋಬೇಕು, ಗಿಲ್ಲಿ ಇದು ಬಿಟ್ಟು ಆಚೆ ಹೋದರೆ ಅಷ್ಟೇ ಕಾವ್ಯ. ಗಿಲ್ಲಿನೆಲ್ಲ ಮರ್ತೋಗ್ತಾರೆ. ಇಲ್ಲೇ ಹಂಗೆ ಮಖ ನೋಡೋಕ್ಕಾಗಿಲ್ಲ. ಓಕೆ, ಇಲ್ಲಿ ಅಶ್ವಿನಿ ಅವ್ರನ್ನ ರಾಣಿ ಅಂತ ಮಾಡಿದ್ಮೇಲೆ ಮಖ ನೋಡೋಕ್ಕಾಗಿಲ್ಲ. ಯಾಕಂದರೆ ಡೈರೆಕ್ಟ್ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ವಾ, ಇವರಿಂದ ಆಡು ಬರಬೇಕು. ಓಕೆ, ಇದು ಗೊತ್ತಾಗ್ತಾ ಇಲ್ಲ ಗಿಲ್ಲಿಗೆ. ಜಸ್ಟ್ ಫಾರ್ ಗೇಮ್ ಸೇಕು ಇಲ್ಲಿ ಇಟ್ಕೊಂಡಿದ್ದಾರೆ, ಅವ್ರನ್ನ ಮಾತಾಡ್ಸ್ತಾ ಇದ್ದಾರೆ ಅಷ್ಟೇ. ಆಚೆ ಹೋದರೆ ಕ್ಯಾರೆ ಅಂತ ಹೇಳಲ್ಲ ಅವರು. ಸೊ ಇಷ್ಟಾಯಿತು ನೆನ್ನೆ. ಫೈನಲಿ ಎಲ್ಲರೂ ಹೇಳಿ ಆಮೇಲೆ ಗಿಲ್ಲಿನೇ ಕಾವ್ಯ ಅವ್ರಿಗಿಂತ ಸ್ಪಂದನ ಅವ್ರ ನೀರು ಜಾಸ್ತಿ ಇತ್ತು ಅಂತ ಹೇಳಿದ್ರು. ಅದಕ್ಕೆ ಏನೇನೋ ಹೇಳಿದ್ರು, ಉಸ್ತುವಾರಿ ಇಬ್ಬರು ಮಾತಾಡಬೇಕಿತ್ತು ಅದು ಇದು ಅಂತ. ಬಟ್ ನಮಗೆ ಗೊತ್ತು ಏನಕ್ಕೆ ಅವ್ರು ಇಷ್ಟೆಲ್ಲ ಇದು ಮಾಡ್ತಾರೆ. ತುಂಬ ಟೈಮ್ ತೊಗೊಂಡ್ರು, ತುಂಬ ಅಂದರೆ ತುಂಬ ಟೈಮ್. ಇಷ್ಟೇ ನಡೆದಿದ್ದು. ಓಕೆ, ಇಷ್ಟೇ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಲೈಕ್ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಗೈಸ್. ಎಲ್ರಿಗೂ ವಿಶ್ ಯು ಹ್ಯಾಪಿ ನ್ಯೂ ಇಯರ್ 2026 ಇನ್ ಅಡ್ವಾನ್ಸ್. ಎಲ್ಲರ ದೇವರು ನಿಮಗೆ ಐಶ್ವರ್ಯ, ಆರೋಗ್ಯ, ಮನೆಯಲ್ಲೆಲ್ಲರೂ ಚೆನ್ನಾಗಿಟ್ಟಿರಲಿ. ಥ್ಯಾಂಕ್ ಯು ಗೈಸ್. ಬಾಯ್ ಆಲ್.